ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ಸ್ ಮಾರ್ಕ್ಸ್ ಲಿಸ್ಟಲ್ಲಿರೋದನ್ನು ಹೇಗೆ ಆ್ಯಡ್ ಮಾಡೋದು, ಎಕ್ಸೆಲ್ ಶೀಟಲ್ಲಿರೋದನ್ನು ಹೇಗೆ ಆ್ಯಡ್ ಮಾಡೋದು, ಮತ್ತು ಫೇಲ್ ಆಗಿದ್ದಾರಾ ಪಾಸ್ ಆಗಿದ್ದಾರಾ ಅಂತ ಅದಾಗದೇ ಎಂಟ್ರಿ ಮಾಡೋದು ಹೇಗೆ, AI ಯೂಸ್ ಮಾಡಿಕೊಂಡು ಹೇಗೆ ಇದನ್ನೆಲ್ಲ ಎಂಟ್ರಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ ಇಲ್ಲಿ ಸಮ್ ಅಂತ ಇದೆ, ಇಲ್ಲಿ ಇರೋದೆಲ್ಲದನ್ನು ನಾನು ಆ್ಯಡ್ ಮಾಡಬೇಕು. ಆದರೆ ನನಗೆ ಫಾರ್ಮುಲಾ ಗೊತ್ತಿಲ್ಲ. ಆದರೆ ನಾನು ಈಗ AI ಯೂಸ್ ಮಾಡಿಕೊಂಡು ಇಲ್ಲಿ ಸಮ್ ಮಾಡ್ತೀನಿ. ಹೇಗೆ ಅಂದರೆ ಫಸ್ಟು ಕ್ರೋಮ್ಗೆ ಹೋಗಬೇಕು. ಇಲ್ಲಿ AI ಯೂಸ್ ಮಾಡ್ಕೋಬೇಕು ಅಂದರೆ ಓಪನ್ AI ಅಂತ ಕೊಡ್ತೀನಿ. ಓಪನ್ AI ಅಂತ ಕ್ಲಿಕ್ ಮಾಡಿದೆ. ಈಗ ಫಸ್ಟ್ ಓಪನ್ AI ಅಂತ ಮತ್ತೆ ಬಂತು. ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ. ನೆಕ್ಸ್ಟು ವಾಟ್ ಕ್ಯಾನ್ ಐ ಹೆಲ್ಪ್ ವಿತ್ ಅಂತ ಬರುತ್ತೆ. ಇಲ್ಲಿ ನಮಗೆ ಏನು ಫಾರ್ಮುಲಾ ಬೇಕು, ನನಗೆ ಸಮ್ ಮಾಡೋದಕ್ಕೆ ಫಾರ್ಮುಲಾ ಬೇಕು. ಸೊ ಅದಕ್ಕೆ ನಾನಿಲ್ಲಿ ಟೈಪ್ ಮಾಡ್ತೀನಿ. ಟೆಲ್ ಮಿ ದ ಫಾರ್ಮುಲಾ to find sum of marks from ಇದು ಯಾವ ರೋ ಅಲ್ಲಿದೆ ನೋಡಿ, ಇಲ್ಲಿರೋ ರೋ B2 to G2 ಮಾರ್ಕ್ಸ್ ಫ್ರಮ್ ಕ್ಯಾಪಿಟಲ್ B2 to G2 ಇನ್ ಎಕ್ಸೆಲ್ ಶೀಟಲ್ಲಿ ಹೇಗೆ ಇದನ್ನು ಆ್ಯಡ್ ಮಾಡೋದು ಅನ್ನೋದನ್ನು ನಾನಿಲ್ಲಿ ಗೂಗಲ್ AIಗೆ ಕೇಳ್ತೀನಿ. ಟೆಲ್ ಮಿ ದ ಫಾರ್ಮುಲಾ ಅಂತ. ಸೊ ಈಗ ಅದು ಕೊಡುತ್ತೆ ನನಗೆ ಆನ್ಸರ್. ಸ್ಟೇ ಲಾಗ್ಡ್ ಔಟ್ ಕೊಡಿ. ನೋಡಿ ಇಲ್ಲಿ ಬಂತು, ಆನ್ಸರ್ ಬಂತು. ಈಸ್ ಈಕ್ವಲ್ ಟು ಸಮ್ B2 to G2 ಅಂತ ಫಾರ್ಮುಲಾ ಬಂದಿದೆ. ಇಲ್ಲಿ ಕಾಪಿ ಕೋಡ್ ಅಂತ ಇದೆ, ಕಾಪಿ ಕೋಡ್ ಕೊಡಿ. ಇಲ್ಲಿ ನಾನು ಕ್ಲಿಕ್ ಮಾಡಿ ಕಂಟ್ರೋಲ್ V ಕೊಡಿ. ಕಂಟ್ರೋಲ್ V ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ಸಮ್ಮು ಇಲ್ಲಿ ತೋರಿಸ್ತಾ ಇದೆ. ಸಮ್ ಇಲ್ಲಿ ಫಾರ್ಮುಲಾ ಬಂತು, ಇಲ್ಲಿ ಸಮ್ ಆಟೋಮೆಟಿಕಲಿ ಆಯಿತು. ಈಗ ಈ ಪ್ಲಸ್ ಸಿಂಬಲ್ ಬಂದಿದ ತಕ್ಷಣ ಇದನ್ನ ಡ್ರ್ಯಾಗ್ ಮಾಡಿ ಆಟೋಮೆಟಿಕಲಿ ಸಮ್ ಬಂದ್ಬಿಡ್ತು. AI ಯೂಸ್ ಮಾಡಿಕೊಂಡು ನಾವೀಗ ಸಮ್ ಫಾರ್ಮುಲಾ ಹಾಕಿದ್ವಿ. ಫೇಲ್ ಆರ್ ಪಾಸ್. ಈಗ ಫೇಲ ಪಾಸ ಅಂತ ಹೇಗೆ ಎಂಟ್ರಿ ಮಾಡೋದು, ಅದು ಏನು AI ಯೂಸ್ ಮಾಡಿಕೊಂಡು ಫೇಲ ಪಾಸ ಅಂತ ಫಾರ್ಮುಲಾನ ಕ್ರಿಯೇಟ್ ಮಾಡೋಣ ಬನ್ನಿ. ಮತ್ತು ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ನಾನಿಲ್ಲಿ ಟೈಪ್ ಮಾಡ್ತೀನಿ. ಟೆಲ್ ಮಿ ದ ಫಾರ್ಮುಲಾ ಟು ಎಂಟರ್ ಪಾಸ್ if the average is more than 35 ಅಂದರೆ 35ಕ್ಕಿಂತ ಜಾಸ್ತಿ ಇದ್ದರೆ ಪಾಸ್ ಅಂತ ಎಂಟ್ರಿ ಮಾಡಿ. ಅದರ್ವೈಸ್ ಫೇಲ್ ಅಂತ ಬರಲಿ. ಅದರ್ವೈಸ್ ಫೇಲ್ ಆಫ್ ಕಾಲಮ್ ಹೆಚ್. ಇಲ್ಲಿ ಹೆಚ್ ಇದೆಯಲ್ಲ, ಈ ಸಮ್ ಇದೆಯಲ್ಲ, ಇದ್ರ ಆ್ಯಾವ್ರೇಜ್ನ ಮಾಡಿಬಿಟ್ಟು ಅದು ಏನಾದರೂ 35ಗಿಂತ ಜಾಸ್ತಿ ಬಂದರೆ ಪಾಸ್ ಅಂತ ಬರಲಿ, ಅದಕ್ಕಿಂತ ಕಮ್ಮಿ ಬಂದರೆ ಫೇಲ್ ಅಂತ ಬರಲಿ ಅಂತ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಆಫ್ ಕಾಲಮ್ ಹೆಚ್, ಈ ಹೆಚ್ ಕಾಲಮ್ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದಾಗ ನನಗೆ ಇಲ್ಲಿ ಬಂತು ನೋಡಿ. ಇಫ್ ಆ್ಯಾವ್ರೇಜ್ B2 to G2 35 ಪಾಸ್ ಫೇಲ್ ಈ ಥರ ಇದೆಯಲ್ಲ, ಇನ್ನು ಕಾಪಿ ಕೋಡ್ ಕೊಟ್ಟೆ ನಾನಿಲ್ಲಿ. ನಾನು ಕ್ಲಿಕ್ ಮಾಡಿಬಿಟ್ಟು ಕಂಟ್ರೋಲ್ V ಕೊಟ್ಟೆ. ನೋಡಿ ಫಾರ್ಮುಲಾ ಲಿಸ್ಟಲ್ಲಿ ಇಲ್ಲಿ ಬಂತು. ನೆನ್ಪಿಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಫಾರ್ಮುಲಾಸ್ನ. ಕ್ರೋಮ್ ಯೂಸ್ ಮಾಡಿಕೊಂಡು AI ಯೂಸ್ ಮಾಡಿಕೊಂಡು ಹಿಂಗೆ ಮಾಡಿ. ಈಗ ನೆಕ್ಸ್ಟ್ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ನೋಡಿ, ಪಾಸ್ ಆರ್ ಫೇಲ್ ಅಂತ ಆಟೋಮೆಟಿಕಲಿ ಬಂತು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.